ಇವ್ರು ಮೂರು ರೀತಿಯಾಗಿ ಕಾಣ್ಬರ್ತದ. ಮೊದಲನೇದಾಗಿ ಇದು ಮುಖಮಂಟಪ, ಇದು ಎರಡನೇ ಸಭಾ ಮಂಟಪ, ಮೂರನೇದು ಗರ್ಭಗುಡಿ. ಈ ಮುಖಮಂಟಪದಲ್ಲಿ ಬರೇ ಪ್ರಮುಖವಾದ ವಿಗ್ರಹಗಳು ಕಂಡುಬರ್ತವೆ. ಸಭಾ ಮಂಟಪದಲ್ಲಿ ಯಾವುದು ಮೂರ್ತಿಗಳು ಕಾಣ್ಬರಲ್ಲ, ಯಾಕಂದ್ರೆ ಅಲ್ಲಿ ಬೆಳಕು ಬೀಳೋದಿಲ್ಲ, ಬರೇ ಕಂಬಗಳ ಕೆತ್ತನೆ ಮಾಡ್ಯಾರ. ನೆಕ್ಸ್ಟ್ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡ್ಯಾರ. ಇದು ಬಂದ್ಬಿಟ್ಟು ಅರ್ಧನಾರೀಶ್ವರ ಮೂರ್ತಿ. ಈ ಅರ್ಧನಾರೀಶ್ವರ ಅಂದ್ರೆ ಹೆಸರೇ ಗೊತ್ತಿದ್ದಂಗ ಅರ್ಧ ಶಿವ ಮತ್ತು ಪಾರ್ವತಿಯ ಮೂರ್ತಿಯನ್ನ ಕಾಣಬಹುದು. ಈ ಕಡೆ ಶಿವನನ್ನು ಹೇಗೆ ಕಂಡಿಡಿದಂಗ ಅರ್ಧ ಕಿರೀಟದಲ್ಲಿ ಅರ್ಧ ಚಂದ್ರಾಕೃತಿಯದ, ಕೈಯಲ್ಲಿ ಪರಶುನಾಗ, ಮತ್ತೆ ತೋಳಲ್ಲಿ ಇದು ಸರ್ಪವ ಸುತ್ತಕೊಂಡದ, ಮತ್ತೆ ಹುಲಿ ಚರ್ಮವನ್ನ ಹಾಕೊಂಡಾರ. ಇನ್ನು ಈ ಕಡೆ ನೆಕ್ಸ್ಟ್ ಪಾರ್ವತಿ ಅಂದ್ರೆ ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡಾರ. ಪಾರ್ವತಿಯ ಬಾಜು ಇದ್ದವರು ಪಾರ್ವತಿಯ ಸೇವಕಿ. ಮತ್ತೆ ಈ ಕಡೆ ಶಿವನ ವಾಹನವಾದ ನಂದಿ ಕಂಡು ಬರ್ತದ. ಇಲ್ಲಿ ಕೈ ಮುಕ್ಕೊಂಡ್ ನಿಂತವ್ರು ಯಾರಂದ್ರ ಅವರು ಶಿವನ ಭಕ್ತರಾಗಿರ್ತಾರ, ಭೃಂಗಿ ಮಹರ್ಷಿ ಅಂತ ಹೇಳಿ. ಈ ಭಕ್ತ ಈ ಶಿವನನ್ನು ಬಿಟ್ಟು ಬೇರೆ ಯಾವುದು ದೇವರನ್ನ ಪೂಜೆ ಮಾಡ್ತಿರಲ್ಲ. ಅದು ಒಂದು ದಂತ ಕಥೆನೆ ಕಂಡು ಬರ್ತದ. ಈ ಭೃಂಗಿ ಮಹರ್ಷಿ ಏನ್ ಮಾಡ್ತಾನಂದ್ರ, ಒಂದಿನ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಮತ್ತೆ ಎಲ್ಲಾ ದೇವಿಗಳ ಸಮ್ಮುಖದಲ್ಲಿ ಕೂತಾಗ ಭೃಂಗಿ ಮಹರ್ಷಿ ಬಂದು ಏನ್ ಮಾಡ್ತಾನ, ಬರೀ ಶಿವನನ್ನ ಮಾತ್ರ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ತಾನ. ಅದರಿಂದ ಪಾರ್ವತಿ ಸಿಟ್ಟು ಬರ್ತದ, ನಾನು ಕೂಡ ಇವನು ಹೆಂಡತಿಯಾಗಿ ಪಕ್ಕದಲ್ಲಿ ಇದೀನಿ, ನನ್ನನ್ನು ಪೂಜೆ ಮಾಡದೆ ಬರೀ ಶಿವನನ್ನು ಮಾತ್ರ ಪೂಜೆ ಮಾಡ್ಯಾನ ಅಂತ ಹೇಳಿ ಸಿಟ್ಟು ಬಂದು ಅವನಿಗೆ ಶಾಪ ಕೊಡ್ತಾಳ. ಅವನ ದೇಹದಿಂದ ಮಾಂಸ ಖಂಡಗಳನ್ನ ಕಿತ್ಕೋತಾಳ. ಬರೀ ಎಲುಬು ಮಾತ್ರ ಅಷ್ಟೇ ಕಾಣ್ತದ, ಜೀವ ಮತ್ತೆ ಎಲುಬು ಅಷ್ಟೇ ಇರ್ತದ. ಎರಡನೇ ದಿನ ಪಾರ್ವತಿ ಅದಕ್ಕಾಗಿ ಶಿವನಿಗೆ ಹೇಳ್ತಾಳ, ನಿನ್ ದೇಹದಾಗ ಅರ್ಧ ಭಾಗ ನನಗೂ ಹಕ್ಕದ, ಅದಕ್ಕೆ ನಿನ್ ದೇಹದ ಅರ್ಧ ಭಾಗ ನನಗೆ ಕೊಡು, ನಾನು ಪೂಜೆ ಮಾಡ್ಬೇಕಮ್ಮ ಅಂತ ಹೇಳಿ ಹೇಳ್ತಾಳ. ಅವಾಗ ಎರಡನೇ ದಿನ ಮತ್ತ ಋಷಿ ಪೂಜೆ ಮಾಡಕಂತ ಹೇಳಿ ಸ್ವರ್ಗಕ್ಕೆ ಬರ್ತಾನ. ಅವಾಗ ಇಬ್ರು ಅರ್ಧನಾರೀಶ್ವರ ರೂಪದಾಗ ಕೂತಿರ್ತಾರ. ಅವಾಗ ಹೆಂಗ್ ಪೂಜೆ ಮಾಡ್ತಾನೆ ಇವ ನೋಡ್ತೀನಿ ಅಂತ ಹೇಳಿ ಪಾರ್ವತಿ ಅಂತಾಳ. ಆಗ ಭೃಂಗಿ ಮಹರ್ಷಿ ಏನ್ ಮಾಡ್ತಾನ, ಒಂಟೆ ಕಾಲಿನಲ್ಲಿ ತಪವನ್ನ ಗೈತಾನ. ತಪ ಗೈದಾಗ ಒಂದು ಗುಂಗಿ ಹುಳ ಹಾಕಿ ಮಾರ್ಪಾಡ್ತಾನ. ಶಿವನ ಹೊಂಕಳಿನಿಂದ ರಂಧ್ರವನ್ನ ಕೊರೆದು ಶಿವನನ್ನ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನ ಮಾಡ್ತಾನ.